ಮುಂದುವರಿದ ಭಾಗ. ಮತ್ತೊಂದೆಡೆ ಧ್ರುವ ತನ್ನ ಆಳವಾದ ಕಣ್ಣುಗಳಿಂದ ಧನ್ವಿಯನ್ನು ನೋಡುತ್ತಿದ್ದನು ಮತ್ತು ಧನ್ವಿಯ ಕಣ್ಣುಗಳು ಕೂಡ ಅವನ ಮೇಲೆಯೇ ನೆಟ್ಟಿದ್ದವು. ಧ್ರುವನ ಕೈ ಧನ್ವಿಯ ಸೊಂಟದ ಮೇಲಿತ್ತು. ಅವನ ಆ ತಣ್ಣನೆಯ ಸ್ಪರ್ಶವನ್ನು ತನ್ನ ಸೊಂಟದ ಮೇಲೆ ಅನುಭವಿಸುತ್ತಿದ್ದ ಧನ್ವಿಗೆ ಧ್ರುವ ತನ್ನನ್ನು ಮುತ್ತಿಕ್ಕಿದ ಆ ಕ್ಷಣ ಪದೇ ಪದೇ ನೆನಪಾಗುತ್ತಿತ್ತು. ಅವಳು ಕೂಡ ತನ್ನ ಕೈಗಳನ್ನು ಧ್ರುವನ ಎದೆಯ ಮೇಲಿಟ್ಟಿದ್ದಳು. ಎಲ್ಲರ ಮುಂದೆ ಇವರಿಬ್ಬರು ಇಷ್ಟು ಹತ್ತಿರವಾಗಿದ್ದು ಅವರ ಜೀವನದಲ್ಲಿ ಇದೇ ಮೊದಲು. ಅಲ್ಲಿ ಅವರ ಉಸಿರಾಟವು ಪರಸ್ಪರರ ಮುಖವನ್ನು ಸ್ಪರ್ಶಿಸುತ್ತಿತ್ತು. ಎಲ್ಲರ ಗಮನ ಅವರ ಮೇಲೆಯೇ ಇತ್ತು. ಧ್ರುವ ತುಸು ಗಾಬರಿಯಾದಂತೆ ಕಂಡರೂ ತನ್ನನ್ನು ತಾನು ಶಾಂತವಾಗಿರಿಸಿಕೊಳ್ಳಲು ಪೂರ್ಣ ಪ್ರಯತ್ನ ಮಾಡುತ್ತಿದ್ದನು. ಅಷ್ಟರಲ್ಲಿ ಅಲ್ಲಿ ಸಂಗೀತ ಶುರುವಾಯಿತು. ಸಂಗೀತ ಆರಂಭವಾಗುತ್ತಿದ್ದಂತೆ ಧನ್ವಿಯ ಸೊಂಟದ ಮೇಲೆ ಧ್ರುವನ ಹಿಡಿತ ಇನ್ನೂ ಬಿಗಿಯಾಯಿತು ಮತ್ತು ಧನ್ವಿಯ ಕೈಗಳು ಅವನ ಭುಜಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡವು. ಧ್ರುವ ಅವಳಿಗೆ ಎಷ್ಟು ಹತ್ತಿರ ಬಂದನೆಂದರೆ ಅವನ ಉಸಿರು ಧನ್ವಿಯ ಉಸಿರಿನಲ್ಲಿ ಬೆರೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಧನ್ವಿ ಅವನ ಕಡೆಗೆ ನೋಡುತ್ತಾ, ನಿಮಗೆ ಡ್ಯಾನ್ಸ್ ಮಾಡಲು ಇಷ್ಟವಿಲ್ಲದಿದ್ದರೆ ಎಂದು ಹೇಳಲು ಹೊರಟಳು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಧ್ರುವ ಅವಳ ಸೊಂಟದ ಮೇಲಿದ್ದ ತನ್ನ ಕೈಯನ್ನು ತೆಗೆದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಧನ್ವಿಯ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಮುಂದಿನ ಕ್ಷಣವೇ ಧ್ರುವ ಅವಳನ್ನು ಜೋರಾಗಿ ಸುತ್ತಿಸಿದನು. ಧನ್ವಿ ಒಮ್ಮೆಲೆ ಗಿರಕಿ ಹೊಡೆದಳು. ಮರುಕ್ಷಣವೇ ಧ್ರುವ ಅವಳ ಹೊಟ್ಟೆಯ ಮೇಲೆ ಕೈಯಿಟ್ಟು ತನ್ನತ್ತ ಎಳೆದುಕೊಂಡಾಗ ಧನ್ವಿಯ ಬೆನ್ನು ಧ್ರುವನ ಎದೆಗೆ ತಗುಲಿತು. ಅವಳ ಆಳವಾದ ಉಸಿರಾಟದ ಸದ್ದು ಆ ಸಂಗೀತದ ನಡುವೆಯೂ ಧ್ರುವನಿಗೆ ಕೇಳಿಸುತ್ತಿತ್ತು. ಧ್ರುವನ ಒಂದು ಕೈ ಧನ್ವಿಯ ಹೊಟ್ಟೆಯ ಮೇಲಿದ್ದರೆ ಇನ್ನೊಂದು ಕೈಯನ್ನು ಅವಳ ಕೈ ಮೇಲಿಟ್ಟು ಬೆರಳುಗಳನ್ನು ಪೋಣಿಸುತ್ತಿದ್ದನು. ಧನ್ವಿಯ ಮುಖಕ್ಕೆ ತನ್ನ ಮುಖವನ್ನು ಒರೆಸುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜುತ್ತಿದ್ದನು. ಅವನ ಬಿಸಿ ಉಸಿರು ಧನ್ವಿಯ ಕುತ್ತಿಗೆಯನ್ನು ಸ್ಪರ್ಶಿಸುತ್ತಿತ್ತು. ಈ ಸಮಯದಲ್ಲಿ ಧನ್ವಿಯ ರೋಮಗಳು ರೋಮಾಂಚನಗೊಂಡವು. ಧ್ರುವ ಅವಳ ಹೊಟ್ಟೆಯ ಮೇಲೆ ಕೈಯನ್ನು ಒತ್ತುತ್ತಿದ್ದ ರೀತಿ ಧನ್ವಿಯ ಉಸಿರು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿತ್ತು. ಧ್ರುವ ಅವಳ ಹತ್ತಿರ ಬಂದಿದ್ದರೂ ಆ ಅಮಲೇರಿದ ವಾತಾವರಣವೇ ಬೇರೆಯಾಗಿತ್ತು. ಇದೆಲ್ಲವೂ ತಾನು ಕಂಡಿದ್ದರೂ ನನಸಾಗದ ಒಂದು ಸುಂದರ ಕನಸಿನಂತೆ ಅವಳಿಗೆ ಭಾಸವಾಗುತ್ತಿತ್ತು. ಆದರೆ ಇಂದು ಆ ಕನಸು ಪೂರ್ಣಗೊಳ್ಳುತ್ತಿದ್ದಾಗ ಅದು ಅತ್ಯಂತ ತೀವ್ರವಾಗಿತ್ತು. ಹಠಾತ್ತಾಗಿ ಧ್ರುವ ಧನ್ವಿಯ ಹೊಟ್ಟೆಯ ಮೇಲಿದ್ದ ತನ್ನ ಕೈಯನ್ನು ಮೆಲ್ಲಗೆ ಸರಿಸುತ್ತಾ ಬೆರಳುಗಳಿಂದ ಸವರುತ್ತಾ ಅವಳ ಬರೀ ಸೊಂಟದ ಮೇಲಿಟ್ಟು ಮತ್ತೆ ತನ್ನ ಕಡೆಗೆ ತಿರುಗಿಸಿಕೊಂಡನು. ಹಾಡು ಮೊಳಗುತ್ತಿತ್ತು. ಧನ್ವಿಯ ಮುಖ ಧ್ರುವನ ಮುಖಕ್ಕೆ ತೀರ ಹತ್ತಿರವಾಯಿತು. ಧ್ರುವ ಅವಳ ಬೆನ್ನಿನ ಮೇಲೆ ಕೈಯಿಟ್ಟು ತನ್ನತ್ತ ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡನು. ಈಗ ಅವರಿಬ್ಬರ ತುಟಿಗಳು ಕೂಡ ಪರಸ್ಪರ ಹತ್ತಿರ ಬಂದಿದ್ದವು. ಅವರಿಬ್ಬರ ಬಿಸಿ ಉಸಿರುಗಳು ಒಂದಕ್ಕೊಂದು ಬೆರೆಯಲಾರಂಭಿಸಿದವು. ಧನ್ವಿ ದೀರ್ಘವಾಗಿ ಉಸಿರಾಡುತ್ತಿದ್ದಳು. ಧ್ರುವ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಮೆಲ್ಲಗೆ ಸ್ಪರ್ಶಿಸಿದಾಗ ಧನ್ವಿ ನಡುಗಿ ಹೋದಳು. ಅವಳು ಸಂಪೂರ್ಣವಾಗಿ ಧ್ರುವನಲ್ಲಿ ಮೈಮರೆದಿದ್ದಳು. ಆದರೆ ಎಲ್ಲರ ಮುಂದಿದ್ದೇವೆ ಎಂಬ ಅರಿವು ಅವಳಿಗಿತ್ತು. ಹಾಗಾಗಿ ಅವಳು ತಕ್ಷಣ ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದಾಗ ಧ್ರುವ ಅವಳ ಬೆನ್ನನ್ನು ತುಸು ಒತ್ತಿ ಹಿಡಿದನು ಮತ್ತು ಧನ್ವಿ ಮತ್ತೆ ಅವನ ಎದೆಗೆ ಅಂಟಿಕೊಂಡಳು. ಧ್ರುವ ಅವಳನ್ನು ನೋಡುತ್ತಾ ಹಾಡಿನ ಸಾಲುಗಳನ್ನು ಗುಣಗಳಾರಂಭಿಸಿದನು. ಧನ್ವಿ ಅವನ ಕಣ್ಣುಗಳನ್ನೇ ನೋಡುತ್ತಾ ನಿಂತಳು. ಧ್ರುವ ಮತ್ತೊಮ್ಮೆ ಅವಳ ತುಟಿಗಳ ಹತ್ತಿರ ತನ್ನ ಮುಖವನ್ನು ತಂದು ಮುತ್ತಿಕ್ಕಲಾರಂಭಿಸಿದನು. ತಕ್ಷಣವೇ ಧ್ರುವ ತನ್ನ ಕೈಯನ್ನು ಅವಳ ಕುತ್ತಿಗೆಯ ಮೇಲೆ ಆಡಿಸುತ್ತಾ ಅವಳನ್ನು ಮತ್ತೆ ತಿರುಗಿಸಿ ಅವಳ ಬೆನ್ನನ್ನು ತನ್ನ ಎದೆಗೆ ಸೇರಿಸಿಕೊಂಡನು. ಮತ್ತೊಮ್ಮೆ ಅವಳ ಸೊಂಟದ ಮೇಲೆ ಕೈಯಿಟ್ಟು ಹಿಂದಿನಿಂದ ಅವಳ ಕುತ್ತಿಗೆಗೆ ಮುತ್ತಿಕ್ಕಲು ಶುರು ಮಾಡಿದನು. ಈಗ ಧನ್ವಿಗೆ ತಾನು ಯಾವುದೋ ಕನಸು ಕಾಣುತ್ತಿದ್ದೇನೆ ಎನಿಸತೊಡಗಿತು. ಏಕೆಂದರೆ ವಾಸ್ತವದಲ್ಲಿ ಇಷ್ಟೆಲ್ಲ ನಡೆಯುವುದು ಅವಳ ಕಲ್ಪನೆಗೂ ಮೀರಿದ ವಿಷಯವಾಗಿತ್ತು. ಆದುದರಿಂದ ಅವಳು ಕೂಡ ಈ ಕನಸನ್ನು ಸಂಪೂರ್ಣವಾಗಿ ಅನುಭವಿಸಬೇಕೆಂದು ನಿರ್ಧರಿಸಿ ತಕ್ಷಣವೇ ಧ್ರುವನ ಕಡೆಗೆ ತಿರುಗಿದಳು. ಮುಂದಿನ ಕ್ಷಣವೇ ಅವಳು ಧ್ರುವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಳು. ಧ್ರುವ ಅವಳನ್ನು ತನ್ನ ತೀವ್ರವಾದ ನೋಟದಿಂದ ನೋಡಲಾರಂಭಿಸಿದನು. ಧನ್ವಿ ಕೂಡ ಅವನ ಮುಖವನ್ನು ಬಹಳ ಸುಂದರವಾಗಿ ಸವರುತ್ತಾ ಅವನ ಕೆನ್ನೆಗಳ ಮೇಲೆ ಒಂದಾದ ನಂತರ ಒಂದರಂತೆ ಮುತ್ತಿಕ್ಕಿದಳು. ನಂತರ ಅವನ ಹಣೆಗೆ ಬಹಳ ಆಪ್ತವಾಗಿ ಮುತ್ತಿಟ್ಟು ಅವನ ತುಟಿಗಳತ್ತ ಬಂದಳು. ಎಲ್ಲರೂ ತಮ್ಮನ್ನೇ ನೋಡುತ್ತಿದ್ದಾರೆ ಎಂಬ ಅರಿವು ಅವಳಿಗೆ ಇರಲಿಲ್ಲ. ಅವಳು ಕೇವಲ ತನ್ನ ಕನಸನ್ನು ನನಸಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಈಗ ಅವಳು ಧ್ರುವನ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದಳು. ಧ್ರುವ ತನ್ನ ಎರಡು ಕೈಗಳಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಬ್ಬಿಕೊಂಡನು. ಅವನು ಹಿಂದೆ ಸರಿಯಲಿಲ್ಲ ಮತ್ತು ಧನ್ವಿಯನ್ನು ಹಿಂದೆ ಸರಿಯಲು ಬಿಡಲಿಲ್ಲ. ಬದಲಿಗೆ ಅವನು ಅವಳನ್ನು ಇನ್ನೂ ತೀವ್ರವಾಗಿ ಚುಂಬಿಸಲು ಶುರು ಮಾಡಿದನು. ಧನ್ವಿಯ ಕೈಗಳು ಅವನ ಎದೆಯ ಮೇಲಿದ್ದವು ಮತ್ತು ಅವಳು ಅವನ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅವಳು ಕೂಡ ಧನ್ವಿಗೆ ಪ್ರತಿಫಲ ನೀಡುತ್ತಾ ಅವನ ಹುಚ್ಚು ಪ್ರೇಮಿಯಂತೆ ಮುತ್ತಿಕ್ಕುತ್ತಿದ್ದಳು. ಇನ್ನೊಂದೆಡೆ ಆಶಯ್ ಪಂಕ್ತಿಯ ಕಡೆಗೆ ನೋಡುತ್ತಿದ್ದನು. ಅವನ ಕೈ ಪಂಕ್ತಿಯ ಸೊಂಟದ ಮೇಲಿತ್ತು ಮತ್ತು ಅವಳಿಗೆ ಆರಾಮ ಎನಿಸುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದನು. ಆದ್ದರಿಂದ ಅವಳೊಂದಿಗೆ ಬಹಳ ನಿಧಾನವಾಗಿ ಡ್ಯಾನ್ಸ್ ಮಾಡುತ್ತಿದ್ದನು. ಅವನು ಅವಳನ್ನು ಜಾಸ್ತಿ ತಿರುಗಿಸುತ್ತಿರಲಿಲ್ಲ ಅಥವಾ ತನ್ನ ಕಡೆಗೆ ಎಳೆದುಕೊಳ್ಳುತ್ತಿರಲಿಲ್ಲ. ಆದರೆ ಪಂಕ್ತಿ ಮಾತ್ರ ಅವನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದಳು. ಅವಳ ಮುಖ ಮೇಲೆ ಏಳುತ್ತಿರಲಿಲ್ಲ, ಅಕ್ಕಪಕ್ಕಕ್ಕೂ ನೋಡುತ್ತಿರಲಿಲ್ಲ, ಕೇವಲ ಕೆಳಗೆ ನೆಲವನ್ನೇ ನೋಡುತ್ತಿದ್ದಳು. ಅವಳನ್ನು ನೋಡಿ ಆಶಯ್ಗೆ ಅರ್ಥವಾಗುತ್ತಿರಲಿಲ್ಲ. ಅವಳಿಗೆ ಡ್ಯಾನ್ಸ್ ಮಾಡೋದು ಇಷ್ಟವಿರಲಿಲ್ಲ ಎಂದ ಮೇಲೆ ಅವಳು ಅವನ ಜೊತೆ ಸ್ಟೇಜ್ ಮೇಲೆ ಬಂದಿದ್ದಾದರೂ ಏಕೆ ಎಂದು.
ಆಶ್ರಯ್ ಅವಳ ಬೆನ್ನಿನ ಮೇಲೆ ಕೈಯಿಟ್ಟಾಗ ಪಂಕ್ತಿ ಒಮ್ಮೆಲೆ ನಡುಗಿ ಹೋದಳು. ಮರುಕ್ಷಣವೇ ಅವಳು ಕಣ್ಣೆತ್ತಿ ಆಶ್ರಯನನ್ನು ನೋಡಿದಳು. ಆಶ್ರಯ್ ಕೂಡ ಅವಳ ಮುಖದ ಕಡೆಗೆ ತುಸು ಬಗ್ಗಿದನು. ಇದರಿಂದಾಗಿ ಅವನ ತುಟಿಗಳು ಪಂಕ್ತಿಯ ತುಟಿಗಳಿಗೆ ತೀರ ಹತ್ತಿರ ಬಂದವು. ಪಂಕ್ತಿ ಒಮ್ಮೆಲೆ ಹೆದರಿ ಹೋದಳು. ಆಶ್ರಯ್ ತನ್ನನ್ನು ಚುಂಬಿಸಲಿದ್ದಾನೆ ಎಂದು ಅವಳಿಗೆ ಅನಿಸಿತು. ಆದ್ದರಿಂದ ಅವಳು ತಕ್ಷಣ ಹಿಂದೆ ಸರಿಯಲು ಹೋಗಿ ಎಡವಿದಳು ಮತ್ತು ಕೆಳಗೆ ಬೀಳುವಂತಾದಳು. ಒಂದು ಕ್ಷಣ ಆಶ್ರಯ್ ಮತ್ತು ಪಂಕ್ತಿ ಇಬ್ಬರ ಹೃದಯ ಬಡಿತವೂ ನಿಂತು ಹೋದಂತಾಯಿತು. ಪಂಕ್ತಿ ಬೀಳುತ್ತಾಳೆ ಎಂಬ ಯೋಚನೆಯಿಂದಲೇ ಆಶ್ರಯ್ ಭಯಗೊಂಡಿದ್ದನು. ಆದರೆ ಹೇಗೋ ಪಂಕ್ತಿ ತನ್ನನ್ನು ತಾನು ಚೇತರಿಸಿಕೊಂಡು ತಕ್ಷಣ ಸ್ಟೇಜಿನಿಂದ ಕೆಳಗಿಳಿದು ಹೋದಳು. ಇತ್ತೀಚಿನವರೆಗೂ ಧ್ರುವ ಮತ್ತು ಧನ್ವಿಯ ಮುಖದ ಮೇಲೆ ಬೆಳಕು ಇತ್ತಾದರೂ ಅದು ಫೋಕಸ್ ಲೈಟ್ ಆಗಿರಲಿಲ್ಲ. ಆದರೆ ಈಗ ಅವರ ಮುಖದ ಮೇಲೆ ಫೋಕಸ್ ಲೈಟ್ ಬಂದಾಗ ಧನ್ವಿಯ ಕನಸು ಭಗ್ನವಾಯಿತು. ಧ್ರುವನನ್ನು ಪ್ರೀತಿಸಬೇಕೆಂಬ ಅವಳ ಕನಸು ಚೂರಾಯಿತು. ತನ್ನ ಮೇಲೆ ಬೆಳಕು ಬಿದ್ದದ್ದನ್ನು ಗಮನಿಸಿದ ಅವಳು ತಕ್ಷಣ ಹಿಂದೆ ಸರಿದು ಆಶ್ಚರ್ಯದಿಂದ ಧ್ರುವನನ್ನು ನೋಡಲಾರಂಭಿಸಿದಳು. ಧ್ರುವ ಕೂಡ ಇದ್ದಕ್ಕಿದ್ದಂತೆ ಪ್ರಜ್ಞೆ ಬಂದವನಂತೆ ವರ್ತಿಸಿದನು. ತನಿಷ್ಕ್ ಮತ್ತು ಪರೀಕ್ಷಾ ಕೂಡ ಪರಸ್ಪರ ನೋಡುತ್ತಾ ಮುಗುಳ್ನಕ್ಕೂ ಡ್ಯಾನ್ಸ್ ಫ್ಲೋರ್ನಿಂದ ಕೆಳಗಿಳಿದು ನಿಂತರು. ಅವರೆಲ್ಲರ ನೋಟ ಡ್ಯಾನ್ಸ್ ಫ್ಲೋರ್ನ ಮೇಲಿದ್ದವರ ಕಡೆಗೆ ಇತ್ತು ಮತ್ತು ಎಲ್ಲರ ಮುಖದಲ್ಲೂ ನಗು ಇತ್ತು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಈ ಸಮಯದಲ್ಲಿ ಒಳಗೊಳಗೆ ಉರಿದು ಬೂದಿಯಾಗುತ್ತಿದ್ದಳು. ಅವಳೇ ರೀವಾ. ಇಡೀ ಡ್ಯಾನ್ಸ್ ಸಮಯದಲ್ಲಿ ಅವಳ ಕಣ್ಣುಗಳು ಧ್ರುವ ಮತ್ತು ಧನ್ವಿಯ ಮೇಲೆ ಇದ್ದವು. ಅವರಿಬ್ಬರನ್ನು ಈ ರೀತಿ ನೋಡಿ ಅವಳ ಮುಷ್ಟಿಗಳು ಕೋಪದಿಂದ ಬಿಗಿಯಾಗಿದ್ದವು. ಅವಳು ಬೇರೆ ಯಾವುದರ ಬಗ್ಗೆಯೂ ಗಮನ ಕೊಡಲಿಲ್ಲ. ಅವಳ ತನುವಿನಲ್ಲಿ ಭಯಂಕರವಾದ ಕೋಪದ ಕಿಚ್ಚು ಹೊತ್ತಿಕೊಂಡಿತ್ತು. ಧನ್ವಿ ಧ್ರುವನಿಗೆ ಏನೋ ಹೇಳಲು ಹೊರಟಳು. ಆದರೆ ಅಷ್ಟರಲ್ಲಿ ಧ್ರುವ ವೇಗವಾಗಿ ಹೆಜ್ಜೆ ಹಾಕುತ್ತಾ ಕೆಳಗೆ ಹೋಗಿಬಿಟ್ಟನು. ಧನ್ವಿ ಅವನು ಹೋಗುವುದನ್ನೇ ನೋಡುತ್ತಾ ನಿಂತಳು. ಇದೆಲ್ಲವೂ ಕನಸಲ್ಲ, ನನಸು ಎಂದು ಅವಳಿಗೆ ತಿಳಿದಿದ್ದರೆ ಅವಳು ಧ್ರುವನನ್ನು ಮುತ್ತಿಕ್ಕುತ್ತಿರಲಿಲ್ಲವೇನೋ. ಧ್ರುವನ ಹೃದಯ ಈಗ ಬಹಳ ಭಾರವಾಗಿತ್ತು. ಅವನು ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲನಾಗುತ್ತಿದ್ದನು. ಅವನು ತನ್ನದೇ ಭಾವನೆಗಳೊಂದಿಗೆ ಹೋರಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಧನ್ವಿ ಕೂಡ ಡ್ಯಾನ್ಸ್ ಫ್ಲೋರ್ನಿಂದ ಕೆಳಗಿಳಿದು ಧ್ರುವನ ಹಿಂದೆ ರಾಣ ಮೆನ್ಷನ್ನ ಒಳಗೆ ಹೋಗಲಾರಂಭಿಸಿದಳು. ಆಗ ಇದ್ದಕ್ಕಿದ್ದಂತೆ ಯಾರು ಅವಳ ಕೈ ಹಿಡಿದು ತಡೆದರು. ಅವಳು ತಕ್ಷಣ ಕಣ್ಣೆತ್ತಿ ನೋಡಿದಾಗ ಎದುರಿಗೆ ನಿಂತಿದ್ದವಳು ಮತ್ಯಾರೂ ಅಲ್ಲ, ರೀವಾ. ರೀವಾ ಅವಳ ಕಡೆಗೆ ನೋಡಿ ನಗುತ್ತಾ, ಒಪ್ಪಿಕೊಳ್ಳಲೇಬೇಕು, ಧ್ರುವ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾನೆ, ಅವನು ತುಂಬ ರೊಮ್ಯಾಂಟಿಕ್ ಎಂದು ಹೇಳಿದಳು. ಅದನ್ನು ಕೇಳಿ ಧನ್ವಿ ಮುಗುಳ್ನಕ್ಕಳು. ರೀವಾ ಮುಂದೆ, ಆದರೆ ಒಂದು ಮಾತು ಹೇಳಲ್ಲ, ಬೇಜಾರು ಮಾಡಿಕೊಳ್ಳಬೇಡ, ಧ್ರುವ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಿದ್ದ, ಆದರೆ ಅವನ ಜೊತೆ ನೀನು ನನಗೇನು ಅಷ್ಟೊಂದು ಇಷ್ಟವಾಗಲಿಲ್ಲ ಎಂದು ಹೇಳಿದಳು. ಅಂದರೆ ನೀವಿಬ್ಬರು ದಂಪತಿಗಳು ಎಂಬುದು ಎಲ್ಲರಿಗೂ ಗೊತ್ತು, ಆದರೆ ಅವನ ಜೊತೆ ನೀನು ಸ್ವಲ್ಪವೂ ಚೆನ್ನಾಗಿ ಕಾಣಿಸುವುದಿಲ್ಲ ಎಂಬುದು ನಿನಗೆ ಗೊತ್ತಿದೆಯೇ? ನಿನ್ನನ್ನೊಮ್ಮೆ ನೋಡು, ಹೇಗಿದ್ದೀಯಾ? ಅಪ್ಪಟ ಹಳ್ಳಿಯ ಹುಡುಗಿಯಂತೆ ನಿನ್ನ ನಡವಳಿಕೆ, ನಿನ್ನ ನಯ ನಾಜೂಕು, ನಿನ್ನ ವ್ಯಕ್ತಿತ್ವ. ಧ್ರುವ ರಾಣನಂತಹ ಹುಡುಗರಿಗೆ ಇರಬೇಕಾದ ಅಂದವೇ ನಿನ್ನಲ್ಲಿಲ್ಲ. ಅವನ ಜೀವನದಲ್ಲಿ ನಿನಗಿಂತಲೂ ಸುಂದರವಾದ ಹುಡುಗಿಯರು ಬೇಕಾದಷ್ಟು ಮಂದಿ ಇದ್ದಾರೆ. ಆದರೆ ಧ್ರುವ ನಿನ್ನನ್ನು ಏಕೆ ಮದುವೆಯಾದನೋ ಗೊತ್ತಿಲ್ಲ. ಬಹುಶಃ ಯಾವುದೋ ಅವಸರದಲ್ಲಿ ಈ ಮದುವೆಗೆ ಒಪ್ಪಿಕೊಂಡಿರಬಹುದು. ಅವನು ನಿನ್ನನ್ನು ಸರಿಯಾಗಿ ಒಮ್ಮೆ ನೋಡಿದ್ದರೂ ಖಂಡಿತ ಈ ಮದುವೆಯನ್ನು ನಿರಾಕರಿಸುತ್ತಿದ್ದ ಎಂದು ಹೇಳಿದಳು. ರೀವಾಳ ಮಾತುಗಳನ್ನು ಕೇಳಿ ಧನ್ವಿ ಸ್ತಬ್ಧಳಾದಳು. ಅಲ್ಲಿಯವರೆಗೆ ಅವಳು ರೀವಾಳ ಮಾತುಗಳನ್ನು ಸುಮ್ಮನೆ ಕೇಳುತ್ತಿದ್ದಳು. ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ, ಅಥವಾ ಅವಳು ಅರ್ಥ ಮಾಡಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಆದರೆ ರೀವಾಳ ಈ ಕೊನೆಯ ಮಾತನ್ನು ಕೇಳಿದಾಗ ಧನ್ವಿಯ ಹೃದಯ ಬಡಿತ ನಿಂತಂತಾಯಿತು. ಅವಳಿಗೆ ಧ್ರುವನನ್ನು ಮೊದಲ ಬಾರಿಗೆ ಭೇಟಿಯಾದ ದಿನ ನೆನಪಾಯಿತು. ಧ್ರುವ ತನ್ನ ಪೋಷಕರೊಂದಿಗೆ ಅವಳನ್ನು ನೋಡಲು ರಾಣ ಮೆನ್ಷನ್ಗೆ ಬಂದಿದ್ದಾಗ ಅವರಿಬ್ಬರ ನಡುವೆ ಖಾಸಗಿಯಾಗಿ ಮಾತುಕತೆ ನಡೆದಿತ್ತು. ಆಗ ಧ್ರುವ ಅವಳ ಬಳಿ ಎಲ್ಲರಿಗೂ ಮದುವೆ ಬೇಡವೆಂದು ಹೇಳಿಬಿಡು ಎಂದು ಕೇಳಿಕೊಂಡಿದ್ದನು. ಅವನು ಕಾರಣವೇನನ್ನು ಹೇಳಿರಲಿಲ್ಲ. ಕೇವಲ ನನ್ನಿಂದ ಈ ಮದುವೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀನೇ ಈ ಸಂಬಂಧವನ್ನು ಬೇಡವೆನ್ನಬೇಕು ಎಂದು ಹೇಳಿದ್ದನು. ಆದರೆ ಧನ್ವಿ ಅವನ ಮಾತನ್ನೇ ಕೇಳಿರಲಿಲ್ಲ. ರೀವಾ ಅವಳನ್ನೇ ನೋಡುತ್ತಾ ಮುಂದುವರಿಸಿದಳು. ನನ್ನನ್ನು ನೋಡು, ನನ್ನ ಸ್ಟೈಲ್ ನೋಡು, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡು. ನಾನು ಎಲ್ಲೇ ಹೋದರೂ ಜನರು ನನ್ನನ್ನೇ ನೋಡುತ್ತಾ ನಿಲ್ಲುತ್ತಾರೆ. ನನ್ನಂತಹ ಹುಡುಗಿ ಧ್ರುವನ ಜೊತೆಗೆ ಇದ್ದರೆ ಇಂದು ಎಲ್ಲರ ದೃಷ್ಟಿ ನಮ್ಮ ಮೇಲೇ ಇರುತ್ತಿತ್ತು. ಆದರೆ ನಿಜ ಹೇಳಬೇಕೆಂದರೆ ಜನರು ನಿಮ್ಮನ್ನು ಏನೋ ತಪ್ಪು ನೋಡುತ್ತಿರುವಂತೆ ನೋಡುತ್ತಿದ್ದರು. ಧ್ರುವನ ಜೊತೆ ನೀನು ನಿಜವಾಗಿಯೂ ಅಸಹ್ಯವಾಗಿ ಕಾಣುತ್ತಿದ್ದೆ. ಆ ಮಾತಿಗೆ ಧನ್ವಿ ತಲೆ ತಗ್ಗಿಸಿದಳು. ರೀವಾಳಿಗೆ ಉತ್ತರ ನೀಡಲು ಅವಳಿಗೆ ಬರುತ್ತಿರಲಿಲ್ಲ ಎಂದಲ್ಲ, ಅವಳು ತನ್ನ ಮುಗ್ಧ ದಾಟಿಯಲ್ಲೇ ತಕ್ಕ ಪ್ರತ್ಯುತ್ತರ ನೀಡಬಲ್ಲವಳಾಗಿದ್ದಳು. ಆದರೆ ಈಗ ಏಕೋ ಅವಳ ಬಾಯಿಂದ ಮಾತುಗಳೇ ಹೊರಡುತ್ತಿರಲಿಲ್ಲ. ಬಹುಶಃ ಅವಳಿಗೆ ರೀವಾಳ ಮಾತುಗಳ ಮೇಲೆ ನಂಬಿಕೆ ಉಂಟಾಗುತ್ತಿತ್ತು. ಧ್ರುವ ತನ್ನನ್ನು ಇಷ್ಟಪಡದಿರಲು ಇದೇ ಕಾರಣವಿರಬಹುದೇ ಎಂದು ಅವಳು ಯೋಚಿಸತೊಡಗಿದಳು. ರೀವಾ ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು, ಇನ್ನೇನು ಹೇಳಲಿ, ಧ್ರುವನ ಅದೃಷ್ಟ ಸ್ವಲ್ಪ ಚೆನ್ನಾಗಿದ್ದರೆ ಅಥವಾ ನೀನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದರೆ ಚೆನ್ನಾಗಿರುತ್ತಿತ್ತು. ಮಿಸ್ಟರ್ ಗ್ರೋವರ್ ನಿನ್ನ ತಂದೆ ಆಗಿರಬಹುದು ಮತ್ತು ಅವರು ಶ್ರೀಮಂತರಿರಬಹುದು, ಆದರೆ ಹಣದಿಂದ ಯೋಗ್ಯತೆ ಬರುವುದಿಲ್ಲ. ನೋಟದಲ್ಲೂ ನೀನು ಹಳೆ ಕಾಲದವಳು. ನಿನ್ನ ಸ್ಟ್ಯಾಂಡರ್ಡ್ ಕೂಡ ಮಿಡಲ್ ಕ್ಲಾಸ್ ಹುಡುಗಿಯರಂತೆ ಇದೆ.
ಧ್ರುವನ ಹಣೆ ಬರಹ ಇಷ್ಟು ಕೆಟ್ಟದಾಗಿರಬಾರದಿತ್ತು. ಹೀಗೆಂದು ಹೇಳಿ ಅವಳು ಧನ್ವಿಯನ್ನು ಒಮ್ಮೆ ನೋಡಿ ಅಲ್ಲಿಂದ ಹೊರಟು ಹೋದಳು. ಧನ್ವಿಯ ಕಣ್ಣುಗಳಿಂದ ಕಣ್ಣೀರು ಜಾರಿತು. ಅವಳು ತನ್ನಲ್ಲೇ ಗೊಣಗಿಕೊಂಡಳು. ನಾನು ಅವರ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಇಲ್ಲದ ಕಾರಣ ಅವರು ನನ್ನನ್ನು ಪ್ರೀತಿಸುತ್ತಿಲ್ಲವೇ? ನಾನು ಮಿಸ್ ರೀವಾ ತರಹ ಸ್ಟೈಲಿಶ್ ಬಟ್ಟೆಗಳನ್ನು ಹಾಕುವುದಿಲ್ಲ, ಅವರಂತೆ ಮಾತನಾಡುವುದಿಲ್ಲ, ಅವರಂತೆ ನಡೆಯುವುದಿಲ್ಲ ಎಂಬ ಕಾರಣಕ್ಕ? ನಾನು ಇತರ ಹುಡುಗಿಯರಂತೆ ಮಾಡರ್ನ್ ಆಗಿಲ್ಲ ಎಂಬ ಕಾರಣಕ್ಕೆ ಅವರಿಗೆ ನಾನು ಇಷ್ಟವಿಲ್ಲವೇ ಎಂದು ಅಳುತ್ತಾ ನಿಂತಳು. ಕೆಲ ಕಾಲ ಅಲ್ಲಿಯೇ ನಿಂತಿದ್ದ ಅವಳು ನಂತರ ರಾಣ ಮನುಷ್ಯನ ಒಳಗೆ ಬಂದಳು. ನೇರವಾಗಿ ತನ್ನ ಕೋಣೆಗೆ ಹೋದಾಗ ಅವಳ ದೃಷ್ಟಿ ಬಾಲ್ಕನಿಯ ಕಡೆಗೆ ಹೋಯಿತು. ಅಲ್ಲಿ ಧ್ರುವ ನಿಂತು ಸಿಗರೇಟು ಸೇದುತ್ತಿದ್ದನು. ಅವನು ಅತಿಯಾದ ಕೋಪದಲ್ಲಿ ಅಥವಾ ಚಿಂತೆಯಲ್ಲಿದ್ದಾಗ ಮಾತ್ರ ಹೀಗೆ ಮಾಡುತ್ತಿದ್ದನು. ಧನ್ವಿ ಒಳಗೆ ಬಂದು ಅವನ ಮುಂದೆ ನಿಂತಳು. ಅವಳು ಅವನನ್ನು ನೋಡುತ್ತಾ, ಕೇಳಿ, ನಾನು ನಿಮ್ಮನ್ನು ಒಂದು ವಿಷಯ ಕೇಳಬೇಕು ಎಂದಳು. ಅವಳು ಮಾತು ಮುಗಿಸುವ ಮೊದಲೇ ಧ್ರುವ ಬಾಲ್ಕನಿಯ ರೇಲಿಂಗ್ ಮೇಲೆ ಜೋರಾಗಿ ಕೈಯಿಂದ ಹೊಡೆದು ಕಿರುಚಿದನು. ಆದರೆ ನನಗೆ ಈಗ ನಿನ್ನ ಜೊತೆ ಯಾವುದೇ ಮಾತು ಆಡುವ ಇಷ್ಟವಿಲ್ಲ. ಇಲ್ಲಿಂದ ಹೊರಟು ಹೋಗು ಧನ್ವಿ. ಇಲ್ಲದಿದ್ದರೆ ನಾನು ನಿನಗೆ ನೋವಾಗುವಂತಹದ್ದನ್ನು ಏನನ್ನಾದರೂ ಹೇಳಿಬಿಡುತ್ತೇನೆ ಎಂದು ಹೇಳಿದನು. ಅವನ ಕೋಪವನ್ನು ನೋಡಿ ಧನ್ವಿ ಬೆಚ್ಚಿಬಿದ್ದಳು. ಅವಳು ಮೆಲುದನಿಯಲ್ಲಿ, ದಯವಿಟ್ಟು ಒಂದೇ ಒಂದು ಬಾರಿ ನನ್ನ ಮಾತನ್ನು ಕೇಳಿಸಿಕೊಳ್ಳಿ. ನಾನು ಕೇವಲ ಒಂದು ಚಿಕ್ಕ ವಿಷಯ ಕೇಳಬೇಕಿದೆ, ಅದನ್ನು ಹೇಳಿಬಿಡಿ. ಆಮೇಲೆ ನಾನು ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಹೇಳುತ್ತಿದ್ದಂತೆಯೇ ಧ್ರುವ ಮತ್ತಷ್ಟು ಸಿಟ್ಟಿನಿಂದ, ನಿನಗೆ ಕೇಳಿಸುತ್ತಿಲ್ಲವೇ? ನಾನು ನಿನಗೆ ಏನು ಹೇಳುತ್ತಿದ್ದೇನೆ? ನನಗೆ ನಿನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲ ಎಂದು ಹೇಳಿದ್ದೆನಲ್ಲ. ನೀನು ಇಲ್ಲಿಂದ ಏಕೆ ಹೋಗುತ್ತಿಲ್ಲ? ಒಮ್ಮೆ ಹೋಗು ಎಂದು ಹೇಳಿದ ಮೇಲೆ ಹೋಗು ಎಂದೇ ಅರ್ಥ. ಹೀಗೆ ಹೇಳುವಾಗ ಅವನ ಧ್ವನಿ ಬಹಳ ಏರಿತ್ತು. ಧನ್ವಿಯ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿದ್ದು. ಅವಳು ಅಳುತ್ತಲೇ ಕೇಳಿದಳು, ನೀವು ಇಷ್ಟೊಂದು ಕೋಪ ಏಕೆ ಮಾಡುತ್ತಿದ್ದೀರಿ? ಅವಳ ಪ್ರಶ್ನೆಯನ್ನು ಕೇಳುತ್ತಿದ್ದಂತೆಯೇ ಧ್ರುವ ಕಿರುಚಿದನು. ಯಾಕೆಂದರೆ ನಾನು ಇರುವುದೇ ಹೀಗೆ ಧನ್ವಿ. ನಿನಗೆ ಇದು ಇಷ್ಟವಿಲ್ಲದಿದ್ದರೆ ನನ್ನನ್ನು ಬಿಟ್ಟು ಹೋಗಬಾರದೇಕೆ? ನಾನು ನಿನ್ನನ್ನು ಇಲ್ಲಿ ಬಲವಂತವಾಗಿ ಹಿಡಿದಿಟ್ಟಿಲ್ಲವಲ್ಲ. ಮತ್ತೆ ಏಕೆ ಇಲ್ಲಿದ್ದೀಯಾ? ನನ್ನ ಜೀವನದಿಂದ ಹೊರಟು ಹೋಗು. ನೀನು ಏಕೆ ನನ್ನ ಹತ್ತಿರ ಬರುತ್ತೀಯಾ? ನನ್ನ ಹತ್ತಿರ ಬಂದು ನನಗೆ ಆ ಅರಿವು ಏಕೆ ಮೂಡಿಸುತ್ತೀಯಾ? ಯಾವುದು ನನಗೆ ಇಷ್ಟವಿಲ್ಲವೋ ಇಷ್ಟನ್ನು ಹೇಳಿ ಅವನು ಸುಮ್ಮನಾದನು. ಆದರೆ ಜೋರಾಗಿ ಉಸಿರಾಡುತ್ತಿದ್ದನು. ಧನ್ವಿ ಅಳುತ್ತಾ, ನೀವು ನಿಜವಾಗಿಯೂ ನಾನು ನಿಮ್ಮನ್ನು ಬಿಟ್ಟು ಹೋಗಬೇಕೆಂದು ಬಯಸುತ್ತೀರಾ ಎಂದು ಕೇಳಿದಳು. ಧ್ರುವ ಈಗ ಕೋಪದಿಂದ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಹೋಗು, ಶಾಶ್ವತವಾಗಿ ಹೊರಟು ಹೋಗು. ನನ್ನ ಬೆನ್ನಟ್ಟುವುದನ್ನು ಬಿಟ್ಟು ಬಿಡು ಮತ್ತು ನನ್ನ ಜೀವನದಿಂದ ದೂರ ಹೋಗು. ಹೀಗೆ ಹೇಳಿ ಅವನು ತನ್ನ ಮುಖವನ್ನು ಬೇರೆಡೆಗೆ ತಿರುಗಿಸಿಕೊಂಡನು. ಈಗ ಧನ್ವಿಯ ಕಿವಿಯಲ್ಲಿ ರೀವಾಳ ಮಾತುಗಳ ಜೊತೆಗೆ ಧ್ರುವನ ಮಾತುಗಳು ಪ್ರತಿಧ್ವನಿಸತೊಡಗಿದವು. ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಅಲ್ಲಿಂದ ಹೊರಡು ಬಂದಳು. ಆ ಸಮಯದಲ್ಲಿ ಅವಳ ದೇಹದಲ್ಲಿ ಜೀವವೇ ಇಲ್ಲವೇನೋ ಎಂಬಂತೆ ಭಾಸವಾಗುತ್ತಿತ್ತು. ಧ್ರುವನ ಮಾತುಗಳನ್ನು ಕೇಳಿ ಧನ್ವಿಯ ಮನಸ್ಸಿಗೆ ತೀವ್ರವಾಗಿ ಪೆಟ್ಟಾಗಿತ್ತು. ಅವಳ ಕಣ್ಣೀರು ನಿಲ್ಲುವ ಹೆಸರನ್ನು ಎತ್ತುತ್ತಿರಲಿಲ್ಲ. ಅಳುತ್ತಲೇ ಅವಳು ರಾಣ ಮೆನ್ಷನ್ನ ಪಾರ್ಕಿಂಗ್ ಪ್ರದೇಶಕ್ಕೆ ತಲುಪಿದಳು. ಅವಳು ಒಂದು ಕಾರಿನಲ್ಲಿ ಕುಳಿತ ತಕ್ಷಣ ಡ್ರೈವರ್ ಕೇಳಿದನು, ಏನಾಯಿತು ಮೇಡಮ್, ನೀವು ಎಲ್ಲಿಗೆ ಹೋಗಬೇಕು? ನಿಮ್ಮ ಕುಟುಂಬದವರು ಪಾರ್ಟಿಯಲ್ಲೇ ಇದ್ದಾರಲ್ಲ? ಅವನ ಮಾತು ಮುಗಿಯುವ ಮೊದಲೇ ಧನ್ವಿ ನನಗೆ ಗ್ರೋವರ್ ಮೆನ್ಷನ್ಗೆ ಹೋಗಬೇಕು ಎಂದು ಹೇಳಿದಳು. ಡ್ರೈವರ್ ತಕ್ಷಣವೇ ಆದರೆ ಎಂದು ಏನೋ ಹೇಳಲು ಬಂದನು. ಧನ್ವಿ ಕಣ್ಣೆತ್ತಿ ಅವನನ್ನು ನೋಡಿ, ದಯವಿಟ್ಟು ನನ್ನನ್ನು ಗ್ರೋವರ್ ಮೆನ್ಷನ್ಗೆ ಬಿಟ್ಟು ಬನ್ನಿ, ಇಲ್ಲದಿದ್ದರೆ ನಾನು ನಡೆದುಕೊಂಡೇ ಹೋಗುತ್ತೇನೆ ಎಂದಳು. ಡ್ರೈವರ್ ಗಾಬರಿಯಿಂದ, ಬೇಡ ಮೇಡಮ್, ಹಾಗೆನ್ನಬೇಡಿ. ಗ್ರೋವರ್ ಮೆನ್ಷನ್ ಇಲ್ಲಿಂದ 1 ಗಂಟೆಯ ದಾರಿಯಲ್ಲಿದೆ. ನಾನೇ ನಿಮ್ಮನ್ನು ಬಿಟ್ಟು ಬರುತ್ತೇನೆ ಎಂದು ಹೇಳಿ ತಕ್ಷಣ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತನು. ಮರುಕ್ಷಣವೇ ಕಾರು ರಾಣ ಮೆನ್ಷನ್ನಿಂದ ಹೊರಬಂದಿತು. ದಾರಿಯುದ್ದಕ್ಕೂ ಧನ್ವಿ ಅಳುತ್ತಲೇ ಇದ್ದಳು. ಅವಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಅವಳು ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಧ್ರುವನ ಮಾತುಗಳು ಪದೇ ಪದೇ ನೆನಪಾಗುತ್ತಿದ್ದವು ಮತ್ತು ರೀವಾಳ ಮಾತುಗಳಂತೂ ಅವಳ ಮೆದುಳಿನಲ್ಲಿ ಅಚ್ಚೊತ್ತಿದಂತೆ ಕುಳಿತಿದ್ದವು. ಅವು ಅಲ್ಲಿಂದ ಮರೆಯಾಗಲೇ ಇಲ್ಲ. ಮುಂದುವರಿಯುವುದು.